ಸರ್ಕಾರದ ವಿರುದ್ಧವಾಗಿ ಮತ್ತೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆ ಮೂಲಕ 5ನೇ ಬಾರಿಗೆ ಸರ್ಕಾರದ ವಿರುದ್ಧವಾಗಿ ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷೀಯರೇ ಆದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆದ ಬಿ.ಆರ್. ಪಾಟೀಲ್ ಅವರು ಅಧಿಕಾರಿಗಳು ತೂಕಿ ಹಿಡಿದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಳ್ಳಷ್ಟೂ ಕೆಲಸಗಳಾಗಲಿಲ್ಲ, ಬದಲಾವಣೆಗಳಾಗಲಿಲ್ಲ. ಈಗಲೂ ಕೂಡ ಅಧಿಕಾರಿಗಳು ಹಾಗೇ ಇದ್ದಾರೆ, ತುಕ್ಕು ಹಿಡಿದು ಕೂತಿದ್ದಾರೆ. ಜಡ್ಡು ಹಿಡಿದು ಹೋಗಿದೆ ವ್ಯವಸ್ಥೆ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆಳಂದ ಶಾಸಕ ಬಿ.ಆರ್. ಪಾಟೀಲ್. ನಡೆದ ಕೆಡಿಪಿ ಸಭೆಯಲ್ಲಿ ಆಳಂದ ಹಿರಿಯ ಶಾಸಕರು ಆದಂಥ ಬಿ.ಆರ್. ಪಾಟೀಲ್ ಅವರು ಫುಲ್ ಗರಂ ಆಗಿರುವಂಥದ್ದು, ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ KRIDLನ ಅಧಿಕಾರಿಗಳಿಗೆ ಜೈಲಿಗೆ ಹಾಕಿಸಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕರಿದ್ದಾರೆ. ಸರ್, ನಿನ್ನೆ KDP ಮೀಟಿಂಗಲ್ಲಿ ತಾವು ಭಾಗವಹಿಸಿದ್ರಿ. ಸೊ ಅಧಿಕಾರಿಗಳಿಗೂ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರಿ. ಏನು ಆ್ಯಕ್ಚುಲಿ ಸರ್? ನಾನು 2013 ಶಾಸಕನಾಗಿದ್ದಾಗ ಈ ಲ್ಯಾಂಡ್ ಆರ್ಮಿಗೆ ಕಾಮಗಾರಿಗಳು ಕೊಟ್ಟಿದ್ದೆ. ಇವತ್ತು ಕೂಡ ಮುಗಿದಿಲ್ಲ. ಕಳೆದ 5 ವರ್ಷದ BJP ಅಧಿಕಾರದಲ್ಲಂತೂ ಎಳ್ಳಷ್ಟು ಬದಲಾವಣೆ ಆಗಲಿಲ್ಲ. ನಾನೀಗ ಬಂದು ನೋಡಿದಾಗ ಎಲ್ಲ ಕೆಲಸಗಳು ಬರೀ ಒಂದು ಮಾತ್ರ ಪೂರ್ತಿಯಾಗಿದೆ. ತೀರ್ಥದಲ್ಲಿ ಯಾತ್ರಿ ನಿವಾಸ. ಪ್ರಿಯಾಂಕಾ ಖರ್ಗೆ ಹಿಂದೆ ಅವರು ಪ್ರವಾಸೋದ್ಯಮ ಮಂತ್ರಿಯಾಗಿದ್ದಾಗ ಸುಮಾರು 10 ಕಡೆ ಈ ಪ್ರವಾಸಿ ಮಂದಿರ ಕೊಟ್ಟಿದ್ದರು. ಆದರೆ ಇವತ್ತು 9 ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅರ್ಧ ಸ್ಟೇಜಲ್ಲಿದೆ. ಆದರೂ ಕೂಡ ಕಳಪೆ ಮಟ್ಟದಿದೆ. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ನಾನು ಹಾಕಿದ್ದೀನಿ ಇದರ ಬಗ್ಗೆ. ಸೊ ಅಧಿಕಾರಿಗಳಿಗೆ ತುಕ್ಕು ಹಿಡಿದಿದೆ, ಅವ್ರಿಗೆ ಯಾರ ಹೆದರಿಕೆಯೂ ಇಲ್ಲ. ಹಾಗಾಗಿ ನಾನು ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತ ಸರ್ಕಾರಕ್ಕೆ ಪರ್ಮಿಷನ್ ಕೂಡ ಕೇಳಿದ್ದೆ ಈ ಲ್ಯಾಂಡ್ ಆರ್ಮಿ ಬಗ್ಗೆ. ಆ ಪರ್ಮಿಷನ್ ಕೊಡಲಿಲ್ಲ. ಇವತ್ತು ಕೂಡ ಬಿಡಲ್ಲ. ನಿನ್ನೆ ನಮ್ಮ ಜಿಲ್ಲಾ ಸಚಿವರು ಕೂಡ ಕ್ಲಾಸ್ ತೊಗೊಂಡಿದ್ದಾರೆ. ಅವರಿಗೆ ಸಂಬಂಧಪಡ್ತದೆ ಇಲಾಖೆ. ಅವರು ಭರವಸೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ತಪ್ಪಿಸ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಈಗ ತಾವು ಒಂದು ವಿಚಾರನ ಉಲ್ಲೇಖ ಮಾಡಿದ್ರೆ, ಅಂದರೆ ಈ 12 ನಂಬರ್ ಕೊಠಡಿ, ಸೆಂಟ್ರಲ್ ಜೈಲಿನ 12 ನಂಬರ್ ಕೊಠಡಿ ಹಾಕಿ ಅಂತ ಏನು ವಿಶೇಷ ಸರ್ ಅದು? ನಿಮಗೆ ಜೈಲಿಗೆ ಹೋಗಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಈ ಜೈಲಿಗೆ ಹಾಕಿದಾಗ ಸಾಮಾನ್ಯ ವಾರ್ಡದಲ್ಲಿ ಅಲ್ಲಿ ಗಲಾಟೆ ಮಾಡಿದ್ರೆ ಮತ್ತೆ 12 ನಂಬರಿಗೆ ಹಾಕ್ತಾರೆ. ಐಸೋಲೇಷನ್ ವಾರ್ಡು, ಒಬ್ಬರೇ ಒಂದು ರೂಮ್ನಲ್ಲಿ ಇರಬೇಕು, ಬಿದ್ದಿರಬೇಕು. ಹಾಗಾಗಿ ಇವರು ಮತ್ತೆ 4-5 ಜನಕ್ಕೆ ಒಂದು ಕಡೆ ಹಾಕಿದ್ರೆ ಮತ್ತೆ ಅಲ್ಲೇನಾದರೂ ಕಿತಾಬಿತಿ ಮಾಡಿದ್ರೆ, ಹಾಗಾಗಿ 12 ನಂಬರಿಗೆ ಹಾಕಿರಿ ಅಂತ ಹೇಳಿದ್ದೀನಿ. ಈ KRIDL ಅಧಿಕಾರಿಗಳಿಗೆ ಯಾಕಿಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ಅಂತೇಳಿ ಸರ್? ಇವರು ಯಾರು ಹೆದರಿಕೆ ಇಲ್ಲ, ಆಮೇಲೆ ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಇವರು ಸಿಬ್ಬಂದಿ ಕೊರತೆ ಅಂತೂ ಇಲ್ಲ, ದುಡ್ಡಿನ ಕೊರತೆ ಇಲ್ಲ, ಕೆಲಸ ಮಾಡಲ್ಲ ಇವರು. ಇದು ನಮ್ಮಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ಲ್ಯಾಂಡ್ ಆರ್ಮಿ ಬಗ್ಗೆ ಸುಮಾರು ಕಂಪ್ಲೇಂಟ್ ಇದೆ. ಇದು ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ಸದನದಲ್ಲಿ ಚರ್ಚೆ ಆದಮೇಲೆ ಸರ್ಕಾರದ ಉತ್ತರ ಕೂಡ ಸಿಕ್ಕಿದೆ. ನೋಡಬೇಕೀಗ ಪ್ರಿಯಾಂಕಾ ಖರ್ಗೆ ಸುಧಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಂಬ್ತೀನಿ ಅಷ್ಟೇ. ಇದಿಷ್ಟು ಆಳಂದ ಶಾಸಕರು ಹೇಳ್ತಾ ಇರುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.